ನಿಂತ್ಕೋ ಮಾಮ್. ಮಾಮ್ ನಿಂತ್ಕೋ. ಏನು? ಕೋಪ ಮಾಡ್ಕೋಬೇಡ, ಕೂಲಾಗಿರು. ಹೌದು, ಕೋಪ ಮಾಡ್ಕೊಳ್ಳಲ್ಲ. ಸ್ಟೇಷನ್ ಕರ್ಕೊಂಡು ಹೋಗಿ ನನಗೆ ದೊಡ್ಡ ಸನ್ಮಾನ ಮಾಡಿ ನನ್ನ ಕಳ್ಸಿಕೊಟ್ಟಿದ್ದಾರೆ ನೋಡು. ಎಲ್ರ ಮುಂದೆ ಅಷ್ಟೊಂದು ಅವಮಾನ ಆಗಿದ್ರು ನನ್ನನ್ನ ಕೂಲ್ ಆಗಿರು ಅಂತ ಹೇಳ್ತಾ ಇದೆಯಲ್ಲ. ಅತ್ತೆ, ನೀವು ಈ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ನೀವು ಖಾರದ ಮೆಣಸಿನ್ಕಾಯಿ ತರ ನಡ್ಕೊಳ್ಳೋ ಬದಲು ಸ್ವೀಟ್ ಆಗಿರೋ ಜಾಮೂನ್ ತರ ನಡ್ಕೊಂಡು ನೋಡಿ. ಸಿಚುವೇಶನ್ ತಾನಾಗಿ ಕೂಲಾಗಿ ಬದಲಾಗುತ್ತೆ. ನನ್ನ ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ, ಎಲ್ರ ಮುಂದೆ ತಲೆ ತಗ್ಸಾಗುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಆ ಕೆಲಸದವಳಿಂದ ಇಷ್ಟೆಲ್ಲ ಆಗೋಯ್ತು. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ಸ್ಟೇಟಸ್, ನನ್ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಬೇಕು ಅಂತಾನೆ ಯಾರೋ ಪ್ಲಾನ್ ಮಾಡಿ ಈ ತರ ಮಾಡಿದ್ದಾರೆ. ಅದನ್ನ ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನೆ ಇರಲ್ಲ. ಮಾಮ್, ನೀನ್ ಟೆನ್ಷನ್ ಮಾಡ್ಕೋಬೇಡ, ಅದನ್ನೆಲ್ಲ ನಾವ್ ನೋಡ್ಕೋತೀವಿ. ನಿಮ್ಮನ್ನ ನಂಬಿದಕ್ಕೆ ಇವತ್ತು ನನ್ಗಿಂತ ಗತಿ ಬಂದಿರೋದು. ನಾನು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿ ಅಂತ ಮೊದ್ಲಿಂದನೂ ಬರ್ಕೊಂಡಿದ್ದು ಇದಕ್ಕೇನೆ. ಕೆಲಸದವಳಿಗೋಸ್ಕರ ನನ್ನ ಮಗ ತಾರಕ್ ನನ್ನನ್ನ ಜೈಲಿಗೆ ಕಳ್ಸೋ ಮಟ್ಟಕ್ಕೆ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ಅವನ್ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ. ಅದಕ್ಕೆಲ್ಲ ಕಾರಣ ಆ ಕೆಲಸದವಳು. ನನಗ್ ಬರ್ತಿರೋ ಕೋಪಕ್ಕೆ ಕುತ್ತಿಗೆ ಹಿಡ್ದವಳ ಕೊಂದು ಹಾಕ್ಬೇಕು ಅಂತ ಅನಿಸ್ತಾ ಇದೆ. ಮಾಮ್, ಒಂದ್ ನಿಮಿಷ ನನ್ನ ಮಾತು ಕೇಳು ಮಾಮ್. ಮಾಮ್, ಅಕ್ಕ, ಈಗ ಅಮ್ಮನ್ ಸಮಾಧಾನ ಮಾಡೋ ಪ್ರಯತ್ನ ಮಾಡಕ್ ಹೋಗ್ಬೇಡ, ಅದು ತುಂಬಾ ಡೇಂಜರ್. ಹೌದು ಸಮು, ನಿಮ್ಮಮ್ಮ ಈಗ ಸಿಡಿಯೋ ಜ್ವಾಲಾಮುಖಿ ತರ. ನೀನ್ ಅವ್ರಿಗೆ ಹೋಗಿ ಕೇಳೋದು, ಅವ್ರು ಬ್ಲಾಸ್ಟ್ ಆಗೋದು, ನೀನ್ ಅದಕ್ಕೆ ಬಲಿಯಾಗೋದು ಬೇಡ. ಸ್ವಲ್ಪತ್ತು ಅವ್ರ ಪಾಡಿಗೆ ಅವರಿಗೆ ಸುಮ್ಮನೆ ಬಿಟ್ಬಿಡು. ಆದ್ರೂ ಮಯೂರಿ ವಿಷಯದಲ್ಲಿ ನಾವು ಅನ್ಕೊಂಡಿದ್ದೆ ಒಂದು, ಆದ್ರೆ ಇಲ್ಲಾಗಿದೆ ಇನ್ನೊಂದು. ಅವಳು ನೋಡಿದ್ರೆ ಕಾರ್ ಡಿಕ್ಕಿಯಲ್ಲೇ ಇದ್ಲು. ಅವಳು ಬಂದು ನನ್ನ ಕಿಡ್ನಾಪ್ ಮಾಡಿದ್ ಮಾಮ್ ಅಲ್ಲ ಅಂತ ಹೇಳಿದ್ಲು. ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಒಂದು ಗೊತ್ತಾಗ್ತಿಲ್ಲ. ಅಮ್ಮು, ಊಟ ಮಾಡ್ಬಾ ಅಮ್ಮ. ನನಗೆ ಹಸ್ವಿಲ್ಲ. ಅಲ್ಲ ಕಣೆ, ಏನ್ ತಿಂದೆ ಅಂತ ಹಸ್ವಿಲ್ಲ ಅಂತ ಹೇಳ್ತಿದ್ಯಾ? ಸುಮ್ನೆ ಬಂದು ಊಟ ಮಾಡಮ್ಮು. ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗ್ ಊಟನೂ ಬೇಡ, ಏನು ಬೇಡ, ಸುಮ್ನೆ ಹೋಗಿಲ್ಲಿಂದ. ಮಗಳೇ, ನಿನಗಾಗಲೇ ಹೇಳಿದೆ ಕೋಪ ಮಾಡ್ಕೋಬೇಡ ಅಂತ. ಆದರೂ ನೀನು ನನ್ನ ಮಾತು ಕೇಳ್ತಿಲ್ಲ. ನಾನು ಜೀವಂತವಾಗಿರೋವರೆಗೂ ನಿನಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಬಾ, ಊಟ ಮಾಡು. ಒಂದು ಕೆಲಸ ಮಾಡೋಣ, ಇವತ್ತು ನಾನೇ ನಿನ್ನ ಕೈ ತುತ್ತು ತಿನ್ನಿಸ್ತೀನಿ. ತಿನ್ನಿಸ್ಲಾ? ಮಾಡೋದೆಲ್ಲ ಮಾಡಿ ಈಗ ನನಗೆ ಸಮಾಧಾನ ಮಾಡೋದಕ್ಕೆ ಬಂದಿದ್ದೀರಾ? ನನಗೀಗ ಬೇಕಾಗಿರೋದು ಊಟ ಅಲ್ಲ, ತಾರಕ್. ಅವನನ್ನ ತಂದು ನನ್ ಮುಂದೆ ನಿಲ್ಸಕ್ ಆಗತ್ತಾ ಹೇಳಿ? ಈ ನಿಮ್ ಮೌನನೇ ಹೇಳ್ತಿದೆ ನಿಮ್ಮಿಂದ ಅದೆಲ್ಲ ಏನೂ ಆಗಲ್ಲ ಅಂತ. ಬಂದ್ಬಿಟ್ರು ನನಗೆ ಊಟ ಮಾಡಿಸೋದಕ್ಕೆ. ಈಗೇನು, ನಾನು ಊಟ ಮಾಡಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಲ್ವಾ?
ಆಗ ನಿಮ್ಗೆ ಇನ್ನೂ ಖುಷಿ ಆಗತ್ತೆ ಇದ್ದಿದ್ದೊಂದು ಬಿಡಕ್ ತೊಲಗ್ತು ಅಂತ. ಆಗ ನೀವಿಬ್ರು ಕುತ್ಕೊಂಡು ಆರಾಮಾಗಿ ಊಟ ಮಾಡಿ. ಯಾಕೆ ಮಗಳೇ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಷ್ಟೇನಾ ನೀ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಇಲ್ಲಿವರೆಗೂ ನೀನ್ ಏನ್ ಇಷ್ಟನೋ ಅದನ್ನ ನೀನು ಕೇಳೋದಕ್ಕಿಂತ ಮುಂಚೆನೆ ನಿನಗೆ ತಂದು ಕೊಟ್ಟಿದ್ದೀನಿ. ತಾರಕ್ಕೆಂತ ಕುಡುಕ ಅಂತ ಗೊತ್ತಿದ್ದು ನನ್ನ ಪ್ರತಿಷ್ಠೆ ಬಿಟ್ಟು ಅವ್ರ ಮನೆಗೆ ಹೋಗಿ ಗಂಡು ಕೇಳಿದೆ. ಇಷ್ಟೆಲ್ಲ ಮಾಡಿದ್ರು ನಿನಗೇನು ಅನ್ನಿಸ್ತಾ ಇಲ್ವಾ? ಅವಳಿಗೀಗ ನಾವ್ ಯಾರು ಬೇಡ ರೀ. ಅವಳಿಗೆ ಬೇಕಾಗಿರೋದು ತಾರಕ್. ಅವನ್ ಮೋಹದಲ್ಲೇ ಅವಳು ಹೀಗೆಲ್ಲ ಮಾತಾಡ್ತಿರೋದು. ಅಮಿತಾ, ಇದ್ಯಾಕೋ ಜಾಸ್ತಿ ಆಯ್ತು ಕಣೆ.